ದಿಗ್ವಿಜಯ ಬದುಕಿದ್ದಾನೆ. ನಿಸ್ಸಂದೇಹವಾಗಿ ಬದುಕಿದ್ದಾನೆ. ಏನ್ ನಡೀತಾ ಇದೆ? ಮನೆಗೆ ಬಂದಿರೋದು ಅಪ್ಪನ. ಅದ್ ಹೇಗ್ ಸಾಧ್ಯ? ನಾನು ಶಿವಾನಿ ಸೇರ್ಕೊಂಡು ಅಪ್ಪನ ಕೊಂದಿದ್ದೀವಿ. ಸತ್ತಿರೋ ವ್ಯಕ್ತಿ ವಾಪಸ್ ಬರೋಕೆ ಹೇಗ್ ಸಾಧ್ಯ? ಏನ್ ನಡೀತಾ ಇದೆ? ಒಂದು ಗೊತ್ತಾಗ್ತಿಲ್ವಲ್ಲ. ಈ ರೂಪ ಪಡ್ಕೊಂಡ್ರೆ ನನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಅನ್ಕೊಂಡೆ. ಆದ್ರೆ ಇಲ್ಲೇನಾಗ್ತಿದೆ? ಇರೋ ಪ್ರಶ್ನೆಗಳ ಜೊತೆ ಇನ್ನಷ್ಟು ಪ್ರಶ್ನೆಗಳು ಆ್ಯಡ್ ಆಗ್ತಿದೆ. ಸತ್ತಿರೋ ಅಪ್ಪ ವಾಪಸ್ ಮನೆಗೆ ಬಂದ್ರು. ಆ ವಿಶೇಷ್ ಮನುಷ್ಯ ಅನ್ಕೊಂಡೆ, ಅವ್ನು ಹಾವಾಗ ಬದಲಾದ. ಹೇಗೋ ಅವನ ಬಗ್ಗೆ ಮನೆಯವ್ರಿಗೆಲ್ಲ ಹೇಳಿ ನಮ್ಸಣ ಅನ್ಕೊಳ್ಳೋಷ್ಟರಲ್ಲಿ ಅಪ್ಪ ಮನೆಗೆ ಬಂದ್ರು. ಈಗ ನಾನು ಏನ್ ಮಾಡ್ಲಿ? ಅಪ್ಪನ ಬಗ್ಗೆ ತಿಳ್ಕೊಳ್ಳ ಅಥವಾ ವಿಶೇಷ್ ಬಗ್ಗೆ ತಿಳ್ಕೊಳ್ಳ? ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಇಲ್ಲ, ಮೊದಲು ಅವ್ನು ಹಾವು ಅನ್ನೋದನ್ನ ಎಲ್ಲರಿಗೂ ತಿಳಿಸ್ಬೇಕು. ಯಾಕಂದ್ರೆ ಇದು ಮಯೂರಿ ಜೀವನದ ಪ್ರಶ್ನೆ. ಆ ಹುಡುಗಿ ಜೀವನ ಹಾಳಾಗಬಾರ್ದು. ಶಿವಾನಿಗೆ ಹೇಳಿದ್ರೆ ಏನು ಪ್ರಯೋಜನ ಆಗ್ತಿಲ್ಲ. ಈಗ ನಾನು ಏನ್ ಮಾಡ್ಲಿ? ಹೌದು, ಈ ವಿಷಯನ ಮಯೂರಿಗೆ ಹೋಗಿ ಹೇಳದೆ ಸರಿ. ಈ ಮದ್ವೆನ ಹೇಗಾದ್ರೂ ಮಾಡಿ ನಿಲ್ಲಿಸ್ಬೇಕು. ಅವ್ನು ಹಾವು ಅನ್ನೋ ಸತ್ಯನ ಮಯೂರಿಗೆ ಹೇಳ್ತೀನಿ. ಈಗಲೇ ಆ ಕೆಲಸ ಮಾಡ್ತೀನಿ. ಇವನೇ ದಿಗ್ವಿಜಯ. ಹಾಗಾದ್ರೆ ನಾನು ಯಾರು? ಗೊಂದಲವಾಗುತ್ತದೆ ದಿಗ್ವಿಜಯ. ನನ್ನ ಮಂತ್ರ ಶಕ್ತಿಗೆ ಅವನ ಅಸಲಿ ರೂಪ ಇಲ್ಲಿ ತೋರಬೇಕಿತ್ತು. ಕಂಡಿದ್ದು ಅವನದೇ ಮುಖ. ಆದರೆ ನಿಜವಾದ ದಿಗ್ವಿಜಯ ನಾನು. ಯೋಚನೆ ಬೇಡ. ನನ್ನೆಲ್ಲ ಶಕ್ತಿಗಳನ್ನು ಇಮ್ಮಡಿಗೊಳಿಸಿ ನಾಳೆ ಬಂದು ಅವನು ಯಾರೆಂದು ಕಂಡು ಹಿಡಿದು ನಿನಗೆ ಸ್ಪಷ್ಟಪಡಿಸುತ್ತೇನೆ. ಅಲ್ಲಿಯವರೆಗೂ ಅವನನ್ನ ಗಮನಿಸ್ತಾ ಇರು. ಏನೇ ಒಂದು ಸಣ್ಣ ಬದಲಾವಣೆ ಆದರೂ ನನಗೆ ತಕ್ಷಣ ವಿಷಯ ಮುಟ್ಟಿಸು. ಅವನು ಸಾಮಾನ್ಯನಲ್ಲ. ಅಲ್ಲ ಗುರುಗಳೇ, ನೋಡು ದಿಗ್ವಿಜಯ, ಯಾರು ಅಂತ ಕಂಡು ಹಿಡಿಬೇಕಾಗಿರೋದು ನಿನ್ನಷ್ಟೇ ನನಗೂ ಮುಖ್ಯ. ಕಂಡು ಹಿಡಿತೀನಿ. ಅವನು ಯಾರು ಅಂತ ನಾನು ಕಂಡು ಹಿಡಿತೀನಿ. ಅವನು ಅತಳ ವಿತಳ ಸುತಳ ರಸಾತಳ ಪಾತಾಳಗಳಿಂದ ಯಾವುದೇ ವಿದ್ಯೆ ಕಲ್ಪಿಸರು ಅವನನ್ನು ಬಂಧಿಸಿ ಅವನ ಉದ್ದೇಶ ಏನು ಅಂತ ನಾನು ತಿಳ್ಕೊಳ್ತೀನಿ. ಅದೇಗೆ ಸಾಧ್ಯ? ಆದಿಶೇಷನ ಶಕ್ತಿಯನ್ನು ಮೀರಿಸುವಂತಹ ಶಕ್ತಿ ಇನ್ನೊಂದಿಲ್ಲ. ಅಂದ ಮೇಲೆ ಬದುಕಿ ಬರಲು ಹೇಗೆ ಸಾಧ್ಯ? ಹೇ ಮಹಾದೇವ, ಮತ್ತೆ ಅವನ ಹುಟ್ಟು ಘೋರ ವಾಸ್ತವಕ್ಕೆ ಮುಹೂರ್ತವ. ಬದುಕಿದ್ದಾನೆ ಶಿವಾನಿ. ನಿನಗೆ ಇನ್ನೊಬ್ಬ ಶಸ್ತ್ರ ಹುಟ್ಟಿಕೊಂಡಿದ್ದಾನೆ. ಶತ್ರುಗಳನ್ನ ಯಾವುದೇ ಕಾರಣಕ್ಕೂ ಉಳಿಸಬಾರ್ದು ಸ್ವಾಮಿಗಳೇ. ನಾನು ಸಂಹಾರ ಮಾಡ್ಬಿಡ್ತೇನೆ. ಪರಮ ಪಾವನ ನಾಗಮಣಿನ ಅಪಹರಿಸಿದ ದುಷ್ಟನಿಗೆ ಸಾವೇ ಸರಿಯಾದ ಶಿಕ್ಷೆ. ನನ್ನ ಆದಿಶೇಷನ ಕೊಂದವನಿಗೆ ಸಾವಿಗಿಂತ ದೊಡ್ಡ ಶಿಕ್ಷೆ ಬೇರೆ ಯಾವುದೂ ಇಲ್ಲ ಸ್ವಾಮಿಗಳೇ. ಹಾಗಾಗಿ ನಾನು ನನ್ನ ಕೊಂದು ಬಿಡ್ತೇನೆ. ನಾನಂದ್ರೆ ನಿನಗೆ ಎಷ್ಟಿಷ್ಟ?
ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀರಾ? ಉತ್ತರ ಬೇಕು ಮಯೂರಿ. ನೀನನ್ನ ಎಷ್ಟು ಪ್ರೀತಿಸ್ತಾ ಇದೀಯಾ? ನನ್ನ ಪ್ರಾಣಕ್ಕಿಂತ ಅಥವಾ ಅದಕ್ಕಿಂತ ಜಾಸ್ತಿ. ನೀನನ್ನ ನಂಬ್ತೀಯಲ್ವಾ? ನಿಮ್ಮನ್ನಲ್ದೆ ಬೇರೆ ಯಾರನ್ನ ನಂಬಲಿ ಹೇಳಿ? ಅಲ್ಲ, ಇಷ್ಟಕ್ಕೂ ಇದ್ದಕ್ಕಿದ್ದಾಗೆ ಯಾಕೆ ಈ ಪ್ರಶ್ನೆಗಳನ್ನೆಲ್ಲ ಕೇಳ್ತಾ ಇದ್ದೀರಾ? ಕೇಳಲೇಬೇಕು. ಯಾಕಂದ್ರೆ ನಾವಿಬ್ರು ಮದುವೆ ಆಗ್ಬೇಕಾದವರು. ಯಾರಾದರೂ ಬಂದು ನನ್ನ ಬಗ್ಗೆ ತಪ್ಪಾಗಿ ಹೇಳಿದ್ರೆ ನೀನು ಅದನ್ನ ನಂಬ್ತೀಯಾ? ಇಲ್ಲ, ಖಂಡಿತ ಇಲ್ಲ. ನಿನ್ನ ಸ್ನೇಹಿತರು ಹೇಳಿದ್ರೆ? ಯಾರು ಹೇಳಿದ್ರು ನನ್ನ ಮನಸ್ಸು ಒಪ್ಪಲ್ಲ. ಯಾಕಂದ್ರೆ ನಾನು ಈಗಾಗಲೇ ನನ್ನ ಮನಸ್ಸನ್ನ ನಿಮಗೆ ಕೊಟ್ಟಾಗಿದೆ. ನೀವು ನನ್ನ ಹೃದಯೇಶ್ವರ. ನನ್ನ ಸಾವು ಬದುಕು ಏನೇ ಇದ್ರೂ ಅದು ನಿಮ್ಮ ಜೊತೆ ಮಾತ್ರ. ಥ್ಯಾಂಕ್ ಯು ಸೋ ಮಚ್ ಮಯೂರಿ. ಔಟ್, ಗೆಟ್ ಔಟ್. ಇನ್ನು ಒಂದು ಕ್ಷಣ ಇಲ್ಲಿದ್ರೂ ನಡೆಯೋದೇ ಬೇರೆ. ಹೋಗ್ತಾ ಇರೋ. ನಾನು ಯಾಕೆ ಹೋಗ್ಬೇಕು? ನೀನು ಸರಿಗಿಲ್ಲ, ಅದಕ್ಕೆ. ಹೌದು ಸ್ವಾಮಿಗಳೇ, ಅವನ ಸಂಹಾರ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಾಯ್ತು. ಅವನ ಅವಶೇಷನು ಉಳಿಯದ ಹಾಗೆ ಅವನ ಕಳೆ ಬರನ ಸುಟ್ಟು ಭಸ್ಮ ಮಾಡ್ಬಿಡ್ಬೇಕು. ಇಲ್ಲ ಅಂದ್ರೆ ಆಸುರ ಗುಣದ ಮಾನವ ರಕ್ತ ಬೀಜಾಸುರನ ತರ ಮತ್ತೆ ಹುಟ್ಟಿ ಬರ್ತಾನೆ. ಅವನು ನನಗೆ ಕಂಡ ತಕ್ಷಣ, ಅವನೇ ದಿಗ್ವಿಜಯ ಅಂತ ನನಗೆ ಮನವರಿಕೆ ಆದ ತಕ್ಷಣ ಅಲ್ಲೇ ಅವನ ಸಾವಾಗಬೇಕು. ಬನ್ನಿ ಹೋಗೋಣ. ತಾಳ್ಮೆ ಕೂಡ ರಣನೀತಿಯ ಒಂದು ಭಾಗ. ರಣಕಲೆಯ